ಎಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಕೆಎಸ್ಎಸ್ ಕಾಲೇಜಿನಲ್ಲಿ ಮತದಾರರ ಸಾಕ್ಷರತಾ ಕ್ಲಬ್ ವತಿಯಿಂದ ಕಾರ್ಯಕ್ರಮ. ಯುವ ಮತದಾರರು ಮತದಾನದ ಅರಿವು ಅವಶ್ಯ. ಐಬಿ ದಂಡಿನ್. ನಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಕ್ಲಬ್ ಸಂಸ್ಥೆಯ ವತಿಯಿಂದ ಉಚಿತ ಮಧುಮೇಹ ಚಿಕಿತ್ಸಾ ಶಿಬಿರ. ನಗರದ ಕೆಎಸ್ಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಯುವ ಮತದಾರರ ಸಾಕ್ಷರತಾ ಕ್ಲಬ್ ವತಿಯಿಂದ ಅರಿವು ಕಾರ್ಯಕ್ರಮ ನಡೆಯಿತು. ನಗರದ ಕೆಎಸ್ಎಸ್ ಪದವಿ ಪೂರ್ವ ಮಹಾವಿದ್ಯಾಲಯ ಗಜೇಂದ್ರಗಡ ಮತದಾರರ ಸಾಕ್ಷರತಾ ಕ್ಲಬ್ ಮತ್ತು ಎನ್ಎಸ್ಎಸ್ ಸಂಯುಕ್ತ ಆಶ್ರಯದಲ್ಲಿ ಬ್ಯಾಲೆಟ್ ಪೇಪರ್ ನಮೂನೆ 6 ಮತ್ತು ಇವಿಎಂ ಮಾಹಿತಿ ಹಾಗೂ ಎನ್ಎಸ್ಎಸ್ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಐಬಿ ದಂಡಿನ್ ವಹಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳ ಸ್ಥಾನವನ್ನು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಎಚ್ಎನ್ ಗೌಡರ್, ಎಂಎ ಮಳಗಾವಿ, ಶೀತಲ್ ಓಲೇಕರ್ ಮಾತನಾಡಿದರು. ಮತದಾರರ ಒಂದು ಸಾಕ್ಷರತಾ ಕ್ಲಬ್ ಅನ್ನು ಉದ್ಘಾಟನೆ ಮಾಡೋದ್ರ ಮೂಲಕ PU ವಿದ್ಯಾರ್ಥಿಗಳು, ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು 17 ವರ್ಷ ತುಂಬಿ 10 ತಿಂಗಳು ಪೂರೈಸಿದಂತ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದ್ರ ಮೂಲಕ ಮತದಾನದ ಒಂದು ಮಹತ್ವವನ್ನು ತಿಳಿಸುವುದರ ಮೂಲಕ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಅದನ್ನ ಮೇಲ್ದರ್ಜೆಗೆ ಏರಿಸುವುದರ ಮೂಲಕ ಅದರ ಮಹತ್ವವನ್ನು ತಿಳಿದುಕೊಳ್ಳುವಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಇವತ್ತು ನಾವು ನಮ್ಮ ಸಂಯೋಜನಾ ಅಧಿಕಾರಿಗಳಾಗಿರ್ತಕ್ಕಂಥ ಮಳಗಾವಿ ಸರ್ ಅವರು ಈಗಾಗಲೇ ಮತದಾನದ ಸಾಕ್ಷರತಾದ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳನ್ನು 2 ವಿದ್ಯಾರ್ಥಿಗಳನ್ನು ಅಲ್ಲಿ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ಈ ಒಂದು ಕ್ಲಬ್ ಅನ್ನು ಕೂಡ ರಚನೆ ಮಾಡೋದ್ರ ಮೂಲಕ ಇಲ್ಲಿ ಒಂದು ಮತದಾರರ ಒಂದು ಮಹತ್ವ ಅದನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಮೂಲಕ ಅದರ ಒಂದು ಮಹತ್ವ ಏನಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಅಲ್ಲೇ ಬಾಸ್ ಆಗಿ ಕೆಲಸ ಮಾಡೋದ್ರಿಂದ ಪ್ರಜೆಗಳು ತಮ್ಮ ಹಕ್ಕನ್ನು ಪಡೆದುಕೊಳ್ಬೇಕಾದ್ರೆ ಇಲ್ಲಿ 17 ವರ್ಷ 10 ತಿಂಗಳ ಪೂರೈಸಿದಂತ ಪ್ರತಿಯೊಬ್ಬ ಪ್ರಜೆ ತನ್ನ ಮತದಾನದ ಹಕ್ಕನ್ನು ಪಡೆದುಕೊಳ್ಳೋದ್ರ ಮೂಲಕ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ. ಯಾರು ಕೂಡ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗದೇ ಇರುವಂಗ ನೋಡಿಕೊಳ್ಳುವಂತ ಒಂದು ಯೋಜನೆ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಇದನ್ನ ಅತ್ಯಂತ ಯಶಸ್ವಿಯಾಗಿ ಪದವಿ ಪೂರ್ವ ಹಂತದಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವುದರ ಮೂಲಕ ಆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ. ಅದನ್ನು ಇವತ್ತು ನಾವು ಉದ್ಘಾಟನೆ ಮಾಡೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಗುತ್ತೆ. ಜೊತೆಗೆ ನಾವೀಗಾಗಲೇ ರಾಷ್ಟ್ರೀಯ ಸೇವಾ ಯೋಜನೆ ಅದು ಯಾವಾಗ ಹುಟ್ಟಿತು ಅದರ ಒಂದು ದಿನಾಚರಣೆಯನ್ನು ಕೂಡ ನಾವು 24ನೇ ತಾರೀಕಿಗೆ ಆಚರಣೆ ಮಾಡಬೇಕಾಗಿತ್ತು. ಆದ್ರೆ ಅದು 7 ದಿನದ ಒಳಗಾಗಿ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ನಮಗ ಒಂದು ಕಾಲಾವಕಾಶ ನಮ್ಮ ಸಂಸ್ಥೆಯ ನಿರ್ದೇಶಕರು ನಮಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ನಮಗೆ ಏನ್ ಬೆಳೆಸುತ್ತಪ್ಪ ಅಂದ್ರೆ ನಾಯಕತ್ವದ ಗುಣ ಬೆಳೆಸ್ತೈತೆ, ಜೊತೆಗೆ ವ್ಯಕ್ತಿತ್ವ ವಿಕಾಸನ ಆಗತ್ತ, ಸಮಾಜದಲ್ಲಿ ನಾವು ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಬೇಕು, ಸಮಾಜದಲ್ಲಿ ನಾವು ಯಾವ ರೀತಿ ಒಡನಾಟದಿಂದ ಇರಬೇಕನ್ನುವಂಥದ್ದನ್ನು ಕಲಿಸಿಕೊಡುವಂತ ಅತ್ಯಂತ ಮಹತ್ವದ ಯೋಜನೆ ಅಂದ್ರೆ ಅದು ರಾಷ್ಟ್ರೀಯ ಸೇವಾ ಯೋಜನೆ. ಅದು 1969 ಸೆಪ್ಟೆಂಬರ್ 24ರಂದು ಅದು ಅಸ್ತಿತ್ವಕ್ಕೆ ಬಂತು, ಸ್ಥಾಪನೆ ಮಾಡಲಾಯಿತು. ಹಾಗಾದ್ರೆ ಇದು ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸು. ಯಾವುದು? ರಾಷ್ಟ್ರೀಯ ಸೇವಾ ಯೋಜನೆ. ಈ ಯೋಜನೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾಗಿರುವುದರಿಂದ ಮೊದಲ ಕೇವಲ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮಾತ್ರ ಇದನ್ನ ಜಾರಿಗೆ ಮಾಡಲಾಯಿತು. ಆನಂತರ ಏನಂತಂದ್ರೆ ಪದವಿ ಪೂರ್ವ ಹಂತದಲ್ಲಿ ಕೂಡ ಇದನ್ನ ಕೊಡಬೇಕು. ಪದವಿ ಪೂರ್ವ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಜಾಗೃತಿ ಮೂಡಿಸುವಂಥದ್ದು, ರಾಷ್ಟ್ರವನ್ನು ಕಟ್ಟುವಂಥದ್ದು, ನಾಯಕತ್ವದ ಗುಣಗಳನ್ನು ಬೆಳೆಸುವಂಥದ್ದು, ವ್ಯಕ್ತಿತ್ವ ವಿಕಾಸನ ಮಾಡಿಕೊಳ್ಳುವಂಥದ್ದು ಇದು ಪದವಿ ಪೂರ್ವ ಹಂತದಿಂದಲೇ ಆಗಬೇಕನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಅದನ್ನ ಇವತ್ತ
ಪದವಿ ಪೂರ್ವ ಹಂತದವರೆಗೂ ಕೂಡ ವಿಸ್ತರಣೆ ಮಾಡಲಾಯಿತು. ಈ ಒಂದು ತಿಂಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಮತದಾರರ ನೋಂದಣಿ ಮಾಡಲಿಕ್ಕೆ ಇರ್ತಕ್ಕಂಥ ನಮೂನೆ 6 ಈ ಫಾರ್ಮ್ ಬಗ್ಗೆ ಹಾಗೂ EVM ಮಷೀನ್. EVM ಅಂದ್ರೆ ವೆರಿ ಗುಡ್, ಎಲೆಕ್ಟ್ರಾನಿಕ್ ವೋಟಿಂಗ್, ಜೊತೆಗೆ ಎಪಿಕ್ ಕಾರ್ಡ್, ನಿಮ್ಮ ಮತದಾರರ ಗುರುತಿನ ಚೀಟಿ. ಈ 3 ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು. ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತದ ಸಂವಿಧಾನ ಅಂಗೀಕಾರ ಆಗಿಂದ ಮೊದಲ ಚುನಾವಣೆ 1951-52ರಲ್ಲಿ ನಡೆಯಿತು. ತದನಂತರ ಆಗಿನ ಸಂದರ್ಭದೊಳಗ ಕೇವಲ ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಮಾತ್ರ ಇದ್ದು ಫೋಟೋ ಇದ್ದಿಲ್ಲ. ಅವಾಗ ಈ ಮತದಾನ ಅಷ್ಟೊಂದು ಗಂಭೀರತೆಯನ್ನ ಪಡ್ಕೊಂಡಿದ್ದಿಲ್ಲ ಮತ್ತು ಮೌಲ್ಯವಾಗಿದ್ದಿಲ್ಲ. ಯಾಕಂದ್ರೆ ಯಾರು ಯಾರ ಹೆಸರಲ್ಲಿ ಹಾಕ್ತಾರೋ ಗೊತ್ತಾಗ್ತಿದ್ದಿಲ್ಲ. ತದನಂತರ ಏನಪ್ಪಾ ಅಂತಂದ್ರೆ, ಈ 1993 ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ TN ಶೇಷನ್ ರವರು ಮತದಾರರ ಗುರುತಿನ ಚೀಟಿಯನ್ನ ಜಾರಿಗೆ ತರ್ತಾರ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಏನೇನಿರುತ್ತೆ ಹೇಳ್ರಿ, ಹೆಸರು, ಫೋಟೋ, ಜೊತೆಗೆ ವಿಳಾಸ, ಹಾಗೆ ನಿಮ್ಮ ವಯಸ್ಸು, ಮತ್ತೆ ನೀವು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರಿ ಅನ್ನೋದು ವಿಳಾಸ ಇರುತ್ತ. ಈ ಮುಖಾಂತರ ಏನಾಯ್ತು, ವೋಟಿಂಗ್ ಪ್ರಾರಂಭ ಆಯಿತು. ತದನಂತರ ಕಾಲ ತಂತ್ರಜ್ಞಾನಕ್ಕೆ ತಿರುಗಿತು. ತಂತ್ರಜ್ಞಾನಕ್ಕೆ ತಿರುಗಿಂದ EVM ಮಷೀನ್ ಬಂತು. ಮೊದಲು ವೋಟ್ ಹಾಕ್ಬೇಕಾದ್ರೆ ಈ ತರ ಬ್ಯಾಲೆಟ್ ಪೇಪರ್ ಇರ್ತಿತ್ತು. ಇದು ನೋಡಿ ಕಾಣ್ತಲ್ಲ ನಿಮ್ಗೆ, ಚಿಹ್ನೆ, ಹೆಸರು. ನಾನೇನು ಸ್ವಲ್ಪ ಅವುಗಳು ಯಾವುದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಂಗಿಲ್ಲ, ಬೇರೆದನ್ನ ನಾನೇ ಈ ತರ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಕಾಣ್ತಲ್ಲ, ಇದು ಈ ತರ ಬ್ಯಾಲೆಟ್ ಪೇಪರ್ ಅಂತ ಕರಿತೀವಿ ನಾವು ಇದನ್ನ. ಈ ಬ್ಯಾಲೆಟ್ ಪೇಪರ್ನೊಳಗ ಒಬ್ಬ ಮತದಾರ ತನಗೆ ಯಾವ ಪಕ್ಷದ ಅಭ್ಯರ್ಥಿ ಇಷ್ಟನೋ ಅವನಿಗೆ ಏನ್ ಮಾಡ್ತಿದ್ರು, ಇದರಲ್ಲಿ ಒಂದು ಶೀಲ್ ಕೊಡ್ತಿದ್ರು. ಶೀಲ್ ಹಾಕೋದ್ರ ಮುಖಾಂತರ ಅದನ್ನ ಮಡಿಚಿ ಆ ಡಬ್ಬಿ ಒಳಗೆ ಹಾಕಿ ಹೋಗ್ತಿದ್ರು ಹಿಂದಿನ ಒಂದು ಮತದಾನದ ವ್ಯವಸ್ಥೆ ಒಳಗ. ಈಗ EVM ಮಷೀನ್ ಬಂದಿದ್ದ ಏನಾಗೈತಿ, ಅದ್ರೊಳಗೆ ಎಷ್ಟು ಯೂನಿಟ್ ಅದಾವು, 2 ಯೂನಿಟ್. ಒಂದು ಬ್ಯಾಲೆಟಿಂಗ್ ಯೂನಿಟ್, ಮತ್ತೊಂದು ಕಂಟ್ರೋಲಿಂಗ್ ಯೂನಿಟ್. ಹೌದಾ? ಬ್ಯಾಲೆಟಿಂಗ್ ಯೂನಿಟ್ ಅಂದ್ರೆ ಈ ಬ್ಯಾಲೆಟ್ ಪೇಪರ್ ಇರುತ್ತಲ್ಲ, ಇದನ್ನ ಬ್ಯಾಲೆಟಿಂಗ್ ಯೂನಿಟ್ ಅಂತ ಮಾಡಿಕಟ್ಟ ಒಂದು ಮಷೀನ್ ಐತಿ. ಆ ಮಷೀನ್ ಒಳಗೆ ಹೋಗಟ್ಟ ನಾವೇನ್ ಮಾಡ್ಬೇಕು, ನಮಗೆ ಯಾವ ಅಭ್ಯರ್ಥಿ ಇರ್ತಾನೆ ಅದ್ರ ಮುಂದೆ ಒಂದು ನೀಲಿ ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಿದಾಗ ಏನಾಗ್ತೈತಿ, ನಾವ್ ಯಾವ ಅಭ್ಯರ್ಥಿಗೆ ಚಾಯ್ಸ್ ಮಾಡ್ತೀವಿ, ಆಯ್ಕೆ ಮಾಡ್ತೀವಿ, ಆ ಅಭ್ಯರ್ಥಿಯ ಏನು ಚಿಹ್ನೆ ಇರುತ್ತಲ್ಲ, ಪಕ್ಷದ ಚಿಹ್ನೆ, ಅದು VVPAT ನೇ ಕಾಣುತ್ತ. ಈ ಒಂದು ಮಷೀನ್ ಕಂಟ್ರೋಲಿಂಗ್ ಯೂನಿಟ್ ಯಾರ ಕೈಯಾಗಿರುತ್ತಪ್ಪ ಅಂದ್ರ ಮತಗಟ್ಟೆ ಎಷ್ಟನೇ ಅಧಿಕಾರಿ, 3ನೇ ಅಧಿಕಾರಿ ಕೈಯಾಗಿರುತ್ತ. ಇಲ್ಲೇ ಮತದಾನ ಶೀಘ್ರವಾಗಿ ಆಗುವ ಮುಖಾಂತರ ಏನೋ ಚುನಾವಣೆಗಳು ಶೀಘ್ರ ಸಮಯದೊಳಗ ಮುಗಿತಕ್ಕಂಥ ಕಂಡು ಬರುತ್ತಾ. ನೀವು ಕೂಡ ಈಗ ಸೆಕೆಂಡ್ PUC ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಬ್ರು 18 ವರ್ಷದ ಸಮೀಪ ಇದೀರಿ, ಕೆಲವೊಬ್ರು 18 ವರ್ಷ ತುಂಬಿರಬಹುದು. ಹಾಗೆ ನಿಮ್ಮೂರಲ್ಲಿ ಕೂಡ 18 ವರ್ಷ ತುಂಬಿರ್ತಕ್ಕಂಥ ಅನೇಕ ಜನರಿರ್ಬೋದು. ಅವ್ರು ಇನ್ನೂ ಕೂಡ ಮತದಾರರ ನೋಂದಣಿಯನ್ನ ಮಾಡಿಸ್ಕೊಂಡಿರಂಗಿಲ್ಲ. ಅವ್ರಿಗೇನಪ್ಪಾ ಅಂತಂದ್ರೆ ನಮೂನೆ 6 ಅಂತ ಬರುತ್ತಾ, ಅದನ್ನ ನಮಗೆ ಇಲಾಖೆ ಮುಂದಿನ ಒಂದು ದಿನಮಾನಗಳ ನಿರ್ದೇಶನ ನೀಡುತ್ತಾ. ಆ ಪ್ರಕಾರ ನಾನು ನಿಮ್ಗ ಇಲಾಖೆ ಕೊಟ್ಟಿರ್ತಕ್ಕಂಥ ಟ್ರೈನಿಂಗ್ ನಾನು ನಿಮಗೂ ಕೊಡ್ತೀನಿ. ನೀವು ಕೂಡ ಏನಪ್ಪಾ ಅಂತಂದ್ರ ನಿಮ್ಮ ಊರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ನಿಮ್ಮದ ಏನು ವೋಟರ್ ರಿಜಿಸ್ಟ್ರೇಷನ್ ID ಕಾರ್ಡ್ ಬರುತ್ತಲ್ಲ, ಅದು ನೀವು ಒಂದು ಆ್ಯಪ್ ಅದ, ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಆ್ಯಪ್. ಆ ಆ್ಯಪ್ ನಲ್ಲಿ ಹಾಕುವ ಮುಖಾಂತರ ನೀವು ಕೂಡ ನಿಮ್ಮ ಮತದಾರರ ಗುರುತಿನ ಚೀಟಿಯನ್ನ, ಎಪಿಕ್ ಕಾರ್ಡ್ ಅನ್ನ ಪಡಿಬಹುದು. ಯಾಕಂದ್ರೆ ಈಗಿನ ದಿನಮಾನದೊಳಗ ದೇಶದ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರುವುದರಿಂದ ನೀವು ದೇಶ ನಿರ್ಮಾಣದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ನೀವು ಒಂದು ವೋಟರ್ ID ಬೇಕು. ವೋಟರ್ ID ಬೇಕಪ್ಪ ಅಂತಂದ್ರ ಈ ಒಂದು ಆ್ಯಪ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಇಷ್ಟು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಕಾರ್ಯಕ್ರಮದಲ್ಲಿ RV ಪತ್ತಾರ್, PS ಹುಲ್ಲೂರ್, ದೇವು ಕಟ್ಟಿಮನಿ, ಭೂಗೋಳಶಾಸ್ತ್ರ LK ಚಂದೂಕರ್, SB ಪೂಜಾರ್, SA ನದಾಫ್, SY ಅವಧೂತ್, ಕಾವ್ಯಶ್ರೀ, BS ಸಕ್ನೂರ್ ಸೇರಿದಂತೆ ಅನೇಕರು ಇದ್ದರು. ಹೀಗಾಗಿ 1-2 ಮಾತುಗಳನ್ನು ಆಡಬೇಕು ಅಂತ ಅನಿಸ್ತು.
ಮತದಾರ ಅಂತಂದ್ರೆ ಇಡೀ ಒಂದು ಒಂದು ಏನು ಚೌಕಟ್ಟು ಇರುತ್ತಲ್ಲ, ಒಂದು ದೇಶದ ಚೌಕಟ್ಟನ್ನ ಬದಲಾವಣೆ ಮಾಡುವಂತ ಒಂದು ವ್ಯವಸ್ಥೆ ಯಾರ ಕಡೆಗೆ ಐತಪ್ಪ ಅಂತಂದ್ರ ಯಾರ ಕಡೆಗೂ ಇಲ್ಲ. ಅದು ನಮ್ಮ ಒಂದು ಬೆರಳಿನ ತುದಿ ಹತ್ರ. ಆ ಒಂದು ಬೆರಳಿನ ತುದಿ ಯಾವ ರೀತಿಯಾಗಿರ್ಬೇಕಪ್ಪ ಅಂತಂದ್ರ, ಒಬ್ಬ ಪೆನ್ ಹಿಡಿದು ಯಾವ ರೀತಿ ಈಗ ನಾವು ಸಮಾಜವನ್ನ ತಿದ್ದುವಾಗ ಪೆನ್ ಹಿಡಿದು ಯಾವ ರೀತಿ ತಿತ್ತೀವಿ, ಅದೇ ರೀತಿ ಈ ಒಂದು ದೇಶವನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಯುವ ಮತದಾರರ ಕೈಯಾಗೈತೆ. ಯುವ ಮತದಾರರು ಯೋಚನೆ ಮಾಡುವಂತದ್ದು ಶಕ್ತಿ ಉಳ್ಳಂತವ್ರು. ನಾವ್ ಅದ ಹುರುಪ್ನಾಗ ಇರ್ತೀವಿ, ಮತ ಮಾಡ್ಬೇಕು, ನಾವು ಓಟ್ ಹಾಕ್ಬೇಕು ಅಂತೇಳಿ. ಓಟು ಅಂತಂದಾಗ ಒಂದ್ ನೆನಪು ಬರುತ್ತ. ಹಿಂದಕ್ಕೆ ಯಾರೋ ಹೇಳಿದ್ರು ಓಟು ಇನ್ನೂ ಹಾಕಿಲ್ಲ. ಯಾರು ಹೇಳಿದ್ರು? ಸಾಧಕ್ ಹೋಗ್ತಿಲ್ಲ. ಯಾವ ಪಿಕ್ಚರ್ನಾಗ ಸುಲ್ಟ್ರಿಗಳ ಅದ್ಭುತವಾಗಿ ಕಾಮಿಡಿ ಒಳಗಿದೆ. ಕಾಮಿಡಿಯಾಗಿ ತಿಳ್ಕೊಬಾರ್ದು, ಅದನ್ನು ವಿಮರ್ಶಾತ್ಮಕವಾಗಿ ಮಾಡಿ ನೋಡಿದ್ರಪ್ಪ ಅಂತಂದ್ರ ಪ್ರಸ್ತುತ ಸನ್ನಿವೇಶ ಕೂಡ ಹಂಗೈತಿ. ಆದ್ರೆ ಈಗ ಹಂಗಿಲ್ಲ. ಇವತ್ತಿನ ಪ್ರಸ್ತುತದೊಳಗಿರ್ತಕ್ಕಂಥ ಯುವಕರು ಏನದಿರಲ್ಲ, ಯುವತಿಯರಾಗಿರ್ಬೋದು, ಯುವ ಮತದಾರರು ಭಾರಿ ಒಂದು ತುಲನಾತ್ಮಕವಾಗಿ ಆ ಒಂದು ಓಟ್ಗಳನ್ನ ಹಾಕ್ತಾ ಇದ್ದಾರೆ. ಯಾಕೆ ಓಟ್ಗಳನ್ನ ಹೆಚ್ಚಿನ ಸಂಖ್ಯೆಯೊಳಗೆ ಕಳೆದ ಬಾರಿ ಎಲೆಕ್ಷನ್ ಆದಾಗ ಹೆಚ್ಚಿನ ಸಂಖ್ಯೆಯಲ್ಲೇ ಈ ಮತದಾರರು ಸಂಖ್ಯೆ ಕಡಿಮೆ ಆಗಿತ್ತು. ಅದರಲ್ಲಿ ಯುವಕರು ನೋಟಾಗಳಿಗೆ ಮೊರೆ ಹೋಗಿದ್ದಾರೆ. ನಮ್ಮ ದೇಶವನ್ನು ನಾವು ನೋಟಾ ಕೊಡಕತ್ತೀವಿ. ನೋಟ್ ಅಲ್ಲ, ನೋಟಾ. ಬ್ಯಾಲೆಟ್, ನೀವು ಬ್ಯಾಲೆಟ್ ಶೀಟ್ ಇರುತ್ತಲ್ಲ, ಆ ಬ್ಯಾಲೆಟ್ ಶೀಟ್ ಒಳಗೆ ನೋಟಾ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ಗೆ ಎಲ್ಲರೂ ಗೊತ್ತಾಗುತ್ತೆ. ಅಂದ್ರೆ ಈ ಮೇಲಿನ ಯಾರು ಕೂಡ ನಮಗ ಬೇಡ. ನಾವು ನೋಟಾ ಈ ದೇಶನ ಆಳಲು ಅಥವಾ ಈ ಒಂದು ನಮ್ಮ ಸ್ಥಳೀಯ ಒಂದು ಜನಪ್ರತಿನಿಧಿಗಳಾಗಿ ಇವರು ಯಾರು ಲಾಯಕ್ಕಿಲ್ಲ, ಬೇಡ ಅಂತೇಳಿ ನೋಟ ಹಾಕಾಕತ್ತಾರೆ. ಆ ನೋಟ ಹಾಕೋದನ್ನ ನಾವು ತಿಳುವಳಿಕೆಯಿಂದ ಇವರು ಒಬ್ಬರ ಆಯ್ಕೆ ಮಾಡಬೇಕು. ನೋಟ ಹಾಕಿದ್ರೆ ನಮ್ಮ ಹಕ್ಕನ್ನು ನಾವು ನಾಶ ಮಾಡ್ಕೊಂಡಂತ, ನಾವು ದೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತ ನೀಡುವಂತ ಒಬ್ಬವನ್ನ ಕಳೆದುಕೊಂಡಂತ. ಯುವ ಮತದಾರ ಏನದಿರಲ್ಲ, ಇವತ್ತಿನ ಒಂದು ಪ್ರಸ್ತುತದೊಳಗ ಯುವಕರೇ ಈ ದೇಶದ ಆಸ್ತಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಒಳ್ಳೆ ರೀತಿ ಒಳಗ ಮತದಾನವನ್ನ, ಈಗ ನೀವು ಮನ್ಯಾಗ ಹಿರಿಯರು ಇರ್ತಾರ, ಈಗ ಬಹುಶಃ ಒಂದು 80 ವರ್ಷ ಮೇಲ್ಪಟ್ಟವ್ರ ಮನೆಗೆ ಬರ್ತಾರ ಓಟ್ ಹಾಕಿಸ್ಕೊಳ. 80 ವರ್ಷ ಮೇಲ್ಪಟ್ಟವ್ರ ಮನೆಗೆ ಬರ್ತಾರ. ಮನೆಗೆ ಬಂದಾಗ ಯಾರೋ ನಿಮ್ ಮನ್ಯಾಗ ಒಬ್ರು ಹಿರಿಯರು ಹೇಳ್ತಾರ, ಇದಕ್ಕೆ ಹಾಕ್ಬೇಕು ನೋಡಪ್ಪ, ಇದಕ್ಕೆ ಹಾಕ್ಬೇಕು ನೋಡ ಅಂದಾಗ ಅದನ್ನ ನಾವು ತೆಗಿಬೇಕು. ಸೊ ಯಾಕೆ ನಾ ಈ ಮಾತು ಹೇಳ್ತೇನೆ ಅಂತಂದ್ರ, ಇವತ್ತಿನ ನಾವು ಅಡಿಯಾಳಾಗಿ ಬದುಕಬಾರ್ದು, ಇನ್ನೊಬ್ಬರ ಕಡೆ ಅಡಿಯಾಳಾಗಿ ಬದುಕಬಾರ್ದು. ಅವ್ರು ಯಾರೋ ಹೇಳ್ತಾರ, ಏನೋ ಮಾಡ್ತಾರ. ನಮಗೆ ವಿವೇಚನೆ ಶಕ್ತಿ, ನಾವು ಯುವಕರದೀವಿ. ಸೊ ಹಾಗಾಗಿ ಇವತ್ತಿನ ದಿನಮಾನದೊಳಗ ಅತಿ ಹೆಚ್ಚು ಅಂದ್ರೆ ಸುಮಾರು ನಾವು ವರದಿ ಮಾಡಕ್ ಹೋಗಿರ್ತೀವಿ. ವರದಿ ಮಾಡದಂತ ಸಂದರ್ಭದೊಳಗ ಇವತ್ತಿಗೂ ಕೂಡ ನಾನು ಒಂದು ಸಾರಿ ನಾನು ಯಾವ್ದೋ ಒಂದು ಹಳ್ಳಿಯಾಗ ಎಲೆಕ್ಷನ್ ಇದು ಮುಗಿಸ್ಕೊಂಡು ಒಂದ್ಸಾರಿ ಒಂದು ಅಜ್ಜಿ ಬಂದ್ರು. ಅಜ್ಜಿ ಕೇಳಿದೆ, ಓಟ್ ಹಾಕಿದೆ ನಮ್ಮ ಅಂತ. ಹಾಕಿದೆ. ಯಾರಿಗೆ ಹಾಕಿದೆ? ನಮ್ಮ ಮನೆಯವ್ರು ಹೇಳಿದ್ರೆ ಹಾಕಿದೆ. ಹೊಸಾಗಿ ಒಬ್ಬ ಫಸ್ಟ್ ಟೈಮ್ ವೋಟರ್ ಮಾತಾಡ್ಸಿದೆ. ಅವನ್ ಬಾರಿ ಚಂದ ಉತ್ತರ ಕೊಟ್ಟ. ಸರ್, ನಾನು ವೋಟಿಂಗ್ ಅಂದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ನಂದು ವೋಟಿಂಗ್ ಬಂದೈತಿ ಅಂತ ಗೊತ್ತಾದಾಗ ನಾನು 3 ಮಂದಿ ಬಂದು ಭೇಟಿ ಆದ್ರು ಸರ್ ಅಂತಂದವ್ರು. ನಾನು 3 ಮಂದಿ ಬಂದು ಭೇಟಿ ಆದ್ರ ಅಂತ. ಹೌದಾ, ಚಲೋ, ಏನ್ ಮಾಡಿದೆ? 3 ಮಂದಿ ಭೇಟಿ ಆದ್ರು ಸರ. 3 ಮಂದಿ ನಾಲ್ಕು ಗೊತ್ತಾ ಸರ, ನೋಟ ಹಾಕಿ ಬಂದ. ಅಲ್ಲೋ, ನಿನ್ನ ಹಕ್ಕನ ಏನಪ್ಪ ತುಳಿದು ಸಾಯಿಸ್ಬಿಟ್ಟಿಲ್ಲಪ್ಪ, ನಿನ್ನ ಹಕ್ಕನ ನೀನು ಅಂತ ನಾ ಕೇಳಿದಾಗ, ಸರ್ ನಾನು ಈ ನೋಟ ಹಾಕ್ಲಿಲ್ಲ ಅಂತಂದ್ರ ಅವ್ರು ನಮ್ಮ ದೇಶನ ಸಾಯಿಸ್ತಿದ್ರು ಅಂತಂದ. ಅಂದ್ರ ನಮ್ಮ ದೇಶವನ್ನ ಉಳಿಸೋ ಶಕ್ತಿ ಯಾರ ಕಡೆ ಐತಿ? ನಿಮ್ ಕಡೆ ಐತಿ, ಯುವಕರ ಕಡೆಗೆ ಐತಿ, ಯುವ ಮತದಾರ ಕಡೆಗೆ ಐತಿ. ನೀವು ಏನಾದ್ರೂ ಮನ್ಯಾಗ ಬದಲಾವಣೆ ಅಥವಾ ಈ ದೇಶವನ್ನ ಉತ್ತಮ ಪ್ರಜೆಗಳ ಕೈಯಾರನಿಗೆ, ಉತ್ತಮ ಜನಪ್ರತಿನಿಧಿಗಳ ಕೈಯ ಕೊಡಬೇಕು ಅಂತಂದ್ರ ಯುವ ಮತದಾರರು ತಮ್ಮ ಮನೆಯಲ್ಲಿರ್ತಕ್ಕಂಥ ಅನಕ್ಷರಸ್ಥರಾಗಿರ್ತಕ್ಕಂಥ ಬಾಲಕರು ಇರ್ತಾರೆ ಅಥವಾ ಅನಕ್ಷರಸ್ಥರಿರ್ತಾರೆ. ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥರಿಗೆ ನೀವು ಯಾರು ಸೂಕ್ತ ಅನ್ನೋದನ್ನ ತಿಳಿಸ್ರಿ ಜನರಿಗೆ, ಅಥವಾ ತಿಳಿದೇ ಇರ್ತಕ್ಕಂಥ ನೀವು ಯುವಕರು, ನೀವು ತಿಳಿದಿರ್ತಕ್ಕಂಥವ್ರು ನೀವೆಲ್ಲ ತಿಳಿಸಿ ಅವ್ರಿಗೆ ಒಳ್ಳೆ ರೀತಿ ಒಳಗ ಮತದಾನ ಮಾಡಲು ಉತ್ಸಾಹವನ್ನ ತುಂಬ್ರಿ. ನೀವು ಉತ್ಸಾಹ ಕಳ್ಕೊಳಕ್ ಹೋಗ್ಬೇಡ್ರಿ. ನಾನು ಕಳೆದ ಬಾರಿ ಇಲ್ಲೇ ಈ ಎಲೆಕ್ಷನ್ ಒಳಗೆ ಗಜೇಂದ್ರಗಢದೊಳಗೆ ಫಸ್ಟ್ ಟೈಮ್ ವೋಟರ್ಸ್
ಇದು ಮಾಡಕ್ ಹೋಗಿದ್ವಿ, ನ್ಯೂಸ್ ಮಾಡಕ್ ಹೋಗಿದ್ವಿ ಫಸ್ಟ್ ಟೈಮ್ ವೋಟರ್ಸ್ ಬಗ್ಗೆ. ಎಷ್ಟು ಚಂದ ಅವರು ಅಂತಂದ್ರೆ ಒಂದು ರೀತಿ ಮನೆಯೊಳಗ ದಸರಾ ದೀಪಾವಳಿ ಸೆಲೆಬ್ರೇಷನ್ ಮಾಡೋ ಟೈಮ್ ಅಷ್ಟು ಎಟ್ ಟೈಮ್ ಅವ್ರ ಕಾಲೇಜ್ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದೇ ಓಣಿಯಲ್ಲಿದ್ರು. ಎಲ್ಲರೂ ಕೂಡ ಅಷ್ಟು ಚಂದ ಭಾಗಿಯಾದ್ರಪ್ಪ ಅಂತಂದ್ರ ಇನ್ನು ಉಳಿದಿರ್ತಕ್ಕಂಥವ್ರು ಬಹುಶಃ ಆ ಒಂದು ಬೂತ್ ಒಳಗ ಮೇ ಬಿ ಒಂದು 60-65% ಆಗಿದೆ ವೋಟಿಂಗ್. ಅಲ್ಲಿ ಇವು ಫಸ್ಟ್ ಟೈಮ್ ವೋಟರ್ಸ್ ಎಲ್ಲರೂ ಕೂಡ ವೋಟ್ ಮಾಡಿದಾರೆ. ಅವ್ರ ಎಕ್ಸೈಟ್ಮೆಂಟ್ ತಾಳ್ತಾ ಇಲ್ಲ, ಅವರು ರಿಯಾಕ್ಷನ್ ಕೊಡೋದಕ್ಕೆ ಅವ್ರ ಎಕ್ಸೈಟ್ಮೆಂಟ್ ನಾವು ಬಹಳ ಖುಷಿ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ಹಾಗಾಗಿ ಯುವಕರು ಮತ್ತೆ ಆ ಒಂದು ಏನ್ ಅಪ್ಲಿಕೇಶನ್ ತುಂಬ್ತಿರ್ತಿರಲ್ಲ, ಒಂದು ಫಾರ್ಮ್ ಬಗ್ಗೆ ಹೇಳ್ಬೇಕು. ಆ ಒಂದು ಫಾರ್ಮ್ 6 ಬಗ್ಗೆ ನೀವು ಒಂದು ಅಪ್ಲಿಕೇಶನ್ ತುಂಬ್ತಿರ್ತಿರಲ್ಲ, ಆ ಒಂದು ತುಂಬಬೇಕಾದಪ್ಪ ಅಂದ್ರೆ ತಾವು ನೀಡುವಂತ ಸಂಪೂರ್ಣ ಮಾಹಿತಿ ಇಲ್ಲಿ ನಕಲು ಮಾಡಕ್ ಆಗೋದಿಲ್ಲ, ಇಲ್ಲಿ ನಕಲು ಮಾಡುವಂತ ಆಗೋದಿಲ್ಲ. ಯಾಕಂದ್ರೆ ಆ ಗುರುತಿನ ಚೀಟಿ ವೋಟರ್ ಐಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ನಾವು ಎಲ್ಲೇ ಹೋದ್ರು ಕೂಡ ನಮಗೆ ಎಪಿಕ್ ನಂಬರ್, ಆ ಒಂದು ಎಪಿಕ್ ನಂಬರ್ ಹೊಂದ್ಬಿಟ್ರಪ್ಪ ಅಂತಂದ್ರೆ ಇಡೀ ನಮ್ದು ಬಯೋಡಾಟಾ ಬಂದ್ಬಿಡುತ್ತೆ. ಆ ಒಂದು ತುಂಬಾಗ ನೀವೇನಾದ್ರೂ ಈಗ ಕಾಲೇಜ್ ಒಳಗೆ ಏನೊಂದು ಫಾರ್ಮ್ ತುಂಬಿದ್ರಪ್ಪ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಅವಕಾಶ ಮಾಡ್ಬೋದು, ಇದನ್ನು ಅವಕಾಶ ಐತಿ. ಆದ್ರೆ ಪ್ರಥಮ ಬಾರಿ ಮುದ್ರಣ ಅಂತಂದ್ರೆ ಮರು ಮುದ್ರಣ ಮಾಡ್ಬೇಕಂದ್ರೆ ಬಹಳ ಪ್ರೊಸೆಸ್ ಐತಿ. ಹಾಗಾಗಿ ಜಾಗರೂಕತೆಯಿಂದ ಆ ಒಂದು ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ. ಆ ಒಂದು ಫಾರ್ಮ್ ಬಗ್ಗೆ ನಿಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಮನದಟ್ಟು ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೊನೆಯದಾಗಿ ಹೇಳ್ತೀನಿ, ನಾವು ಸಾಧಕ ವಕೀಲ ಆಗೋದು ಬೇಡ. ಯಾವತ್ತು ಸಾಧಕ ವಕೀಲ ಆಗಿ ನಾ ಇನ್ನ ಓಟ್ ಹಾಕಿಲ್ಲ ಸಂಜೆ ಮಟ್ಟ ಕುಂದ್ರಬೇಡ್ರಿ. ಇನ್ನು ಮುಂದಾದ್ರೂ ಕೂಡ ಒಳ್ಳೆಯ ರೀತಿಯೊಳಗೆ ಉತ್ತಮ ಒಂದು ಪ್ರಜೆಗಳನ್ನ ತಮಗೆ ಅನಿಸಿರ್ತಕ್ಕಂತಹ ಒಂದು ದೇಶದ ಆಡಳಿತವನ್ನು ನಡೆಸೋದಕ್ಕೆ ಅಥವಾ ನಮ್ಮ ಸ್ಥಳೀಯ ಆಡಳಿತವನ್ನು ನಡೆಸೋದಕ್ಕೆ ಈ ಯೋಗ್ಯತೆ ಇರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲ ಯುವಕರ ಮೇಲಿದೆ ಅಂತ ಹೇಳ್ತಾ, ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶನಿವಾರ ದಿನ ರೋಟರಿ ಕ್ಲಬ್ ಸಂಸ್ಥೆಯ ವತಿಯಿಂದ ಉಚಿತ ಮಧುಮೇಹ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಸಂಸ್ಥೆಯಿಂದ ಉಚಿತ ಮಧುಮೇಹ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಸೆಪ್ಟೆಂಬರ್ 28ರಂದು ನಡೆಯಲಿದೆ. ಪಟ್ಟಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಬಾಬಣ್ಣ ನಾವಡೆ ಮಾತನಾಡಿ, ಡಾಕ್ಟರ್ ನವೀನ್ ನಂದೆಪ್ಪನವರ್, ಜಿಲ್ಲಾ ಸಮೀಕ್ಷಾಧಿಕಾರಿ ವೆಂಕಟೇಶ್ ರಾಠೋಡ್ ಮಧುಮೇಹ ತಪಾಸಣೆ ನಡೆಸಲಿದ್ದಾರೆ. ಗಜೇಂದ್ರಗಡ ಸುತ್ತಮುತ್ತಲಿನ ಗ್ರಾಮಸ್ಥರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಗಜೇಂದ್ರಗಡ ಮತ್ತು ಎಲ್ಲ ಪದಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಮಧುಮೇಹ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದೇವೆ. ಏನಪ್ಪ ಮೂಲ ಉದ್ದೇಶ ಅಂದ್ರೆ, ಡಯಾಬಿಟಿಕ್ ಗೊತ್ತಾಗಬೇಕಾದ್ರೆ ಚೆಕ್ ಮಾಡೋದು ಗೊತ್ತಾಗೋದಲ್ಲ. ಒಂದೇ ಜನರಲ್ಲಿ ಈ ಡಯಾಬಿಟಿಸ್ನಿಂದ ಸಾಕಷ್ಟು ವಿಕಾರ ರೂಪದ ರೋಗಗಳು ಬರ್ತವೆ. ಮೂಲ ಇದು ಕಂಟ್ರೋಲ್ ಇಲ್ಲ ಅಂದರೆ 1000 ರೋಗ ಹುಡ್ತಾವೆ. ಆ ದೃಷ್ಟಿಯಿಂದ ಜನರಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಮೂಡಬೇಕಾದ್ರೆ ಇಂಥ ಒಂದು ಕ್ಯಾಂಪೇನ್ಗಳು, ಶಿಬಿರಗಳನ್ನು ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗಿದೆ. ಅದೇ ರೀತಿ ನಾವು ಗಜೇಂದ್ರಗಡದಲ್ಲಿ ಹಮ್ಮಿಕೊಂಡಿದ್ವಿ ಶನಿವಾರ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆದ್ದರಿಂದ ಇದರ ಮೂಲ ಉದ್ದೇಶ ಡಯಾಬಿಟಿಕ್ ಅಂತ ಒಮ್ಮೆ ಗೊತ್ತಾತಂದ್ರೆ ಜೀವನ ಪರ್ಯಂತ ಅದನ್ನು ನಿರ್ವಹಣೆ ಮಾಡೋದು, ಅದನ್ನು ಕಂಟ್ರೋಲ್ ಇಡೋದು, ಆಹಾರ ಪದ್ಧತಿ, ಔಷಧ ಉಪಚಾರ ಇವುಗಳ ಸರಿಯಾದ ರೀತಿಯಲ್ಲಿ ಇದ್ದರೆ ಅದು ನಮಗೇನೂ ಮಾಡೋದಿಲ್ಲ. 100 ವರ್ಷ ಬದುಕಿದವರು ಅದು ನಾವು ಕೂಡ ಈಗ 50 ವರ್ಷ 40 ವರ್ಷ ಡಯಾಬಿಟಿಕ್ ಬಂದಿದೆ, ನಾವು ಚೆನ್ನಾಗಿದ್ದೀವಿ. ಇದನ್ನು ಜಗತ್ತಿಗೆ ಹೇಳಬೇಕನ್ನೋ ದೃಷ್ಟಿಯಿಂದ ನಮ್ಮ ಕ್ಲಬ್ ವತಿಯಿಂದ ಇದನ್ನು ಆಯೋಜಿಸಲಾಗಿದೆ. ಇದರ ಬಗ್ಗೆ ಒಂದು ಸರ್ಕಾರ ಮಾಡುವ ಒಂದು ಕೈಪಿಡಿಯನ್ನು ಕೊಡಲಾಗುತ್ತೆ. ಆ ಕೈಪಿಡಿ ಜೀವನ ಪರ್ಯಂತ ಆ ಒಂದು ಮಧುಮೇಹಿ ವ್ಯಕ್ತಿಗೆ ಇರಬೇಕು. ಯಾವುದೇ ವಯಸ್ಸಿನ ಭೇದ ಭಾವದಿಂದ ಈಗ ಭಾಳ ಪ್ರಸರಿಸ್ತಾ ಇದೆ. ಅದಕ್ಕೋಸ್ಕರ ಇಂಥ ಶಿಬಿರಗಳು ಹೆಚ್ಚೆಚ್ಚು ಜನರನ್ನು ತಲುಪಲಿ ಅನ್ನೋ ದೃಷ್ಟಿಯಿಂದ ಎಲ್ಲರೂ ನಾವು ಗೆಳೆಯರ ಬಳಗ ರೋಟರಿಯವರು ಕೂಡಿ ಇದನ್ನು ಆಯೋಜಿಸಲಾಗಿದೆ. ದಯವಿಟ್ಟು ಬಂದು ನಮ್ಮ ರಕ್ತ ಪರೀಕ್ಷೆ ಮಾಡಿಕೊಂಡು BP ಕಂಟ್ರೋಲ್ ಇರತಕ್ಕಂಥ ಒಂದು ಕೈಪಿಡಿಯನ್ನು ಕೊಡಲಾಗುವುದು. ಆ ಕೈಪಿಡಿಯ ಮುಖಾಂತರ ನೀವು ಫಾಲೋ ಮಾಡಿದರೆ ಯಾವತ್ತೂ ಅದು ನಮಗೇನು ಮಾಡೋದಿಲ್ಲ. ಡಯಾಬಿಟಿಕ್ ಅಲಕ್ಷ್ಯ ಮಾಡಿದರೆ
ಬೇರೆ ರೋಗಗಳನ್ನ ತೊಗೊಂಬಂದು ನಮ್ಮನ್ನು ತಿಂತಾರೆ. ಇದು ಮೂಲ ಉದ್ದೇಶ. ಅದಕ್ಕೆ ದಯವಿಟ್ಟು ಇದರ ಒಂದು ಉಪಯೋಗವನ್ನು ಸಾರ್ವಜನಿಕರು ತೆಗೆದುಕೊಳ್ಳಬೇಕಂತ ತಿಳ್ಕೊಂಡು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ರೋಟರಿ ಕ್ಲಬ್ ಗಜೇಂದ್ರಗಡ ಹಾಗೂ ಸರ್ಕಾರಿ ಆಸ್ಪತ್ರೆ ಗಜೇಂದ್ರಗಡ ಇದರ ಸಹಯೋಗದೊಂದಿಗೆ ಒಂದು ಬೃಹತ್ ಮಧುಮೇಹ ಅಂದರೆ ಡಯಾಬಿಟಿಸ್ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ದಿನಾಂಕ 28/9 ಶನಿವಾರ ದಿವಸ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಇದು ಒಂದು ಕ್ಯಾಂಪ್ ಮಾಡಿದ್ದೀವಿ. ಇದ್ರ ಏನು ವಿಶೇಷ ಏನಪ್ಪ ಅಂದ್ರೆ ಮಧುಮೇಹ ಇವತ್ತು ಡಯಾಬಿಟಿಸ್ ಅನ್ನೋದು ಎಲ್ಲರಿಗೂ ಏನಂತಂದ್ರೆ ಕಾಮನ್ ಡಿಸೀಸ್ ಆಗಿಬಿಟ್ಟಿದೆ. ಸಾಕಷ್ಟು ಮೊದಲಾಗೇನೈತಂದ್ರೆ 50 ವರ್ಷ 60 ವರ್ಷ ಆಗಿಂದ ಮಧುಮೇಹ ಬರ್ತಿತ್ತು. ಈಗೇನಂದ್ರೆ ಸಣ್ಣ ಸಣ್ಣ ಹುಡುಗರಿಗೆ ಸಹ ಮಧುಮೇಹ ಬರ್ತಾ ಇದೆ. ಏನಿದು ಮಧುಮೇಹ ಅಂದ್ರೆ ಏನು ಪ್ರಿಕಾಷನ್ಸ್ ರೋಗಗಳು ಹೆಂಗದು ಪ್ರಿಕಾಷನ್ ತಗೋಬೇಕು ಇದ್ರ ಬಗ್ಗೆ ಜಾಗೃತಿ ಮೂಡಿಸೋ ಒಂದು ಅರಿವು ಕಾರ್ಯಕ್ರಮ ಸಹ ರೋಟರಿ ಕ್ಲಬ್ ಹಮ್ಮಿಕೊಂಡಿದೆ. ಯಾಕಂದ್ರೆ ಸಾಕಷ್ಟು ಜನರಿಗೆ ಏನಾಗಿತ್ತಂದ್ರೆ ಮಧುಮೇಹ ಇದ್ದಿದ್ದು ಗೊತ್ತಾಗಲ್ಲ. ಪ್ರೀ ಡಿಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ನಾವು ವಾಕ್ಯದಲ್ಲಿ ನಾವು ಏನು ಮಾಡ್ತೀವಿ, ಪ್ರೀ ಡಿಟೆನ್ಷನ್. ಯಾಕಂದ್ರೆ ಸುಮಾರು ಜನರಿಗೆ ಏನಂತಂದ್ರೆ ಇವತ್ತು ಬ್ಲಡ್ ಚೆಕ್ ಮಾಡಿ ಅವರಿಗೆ ಮಧುಮೇಹ ಐತೆ ಇಲ್ಲ ಅನ್ನೋದು ಡಿಟೆನ್ಷನ್ ಮಾಡಿ ನಾವು ಏನಂತಂದ್ರೆ ಮುಂದೆ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ತಜ್ಞ ವೈದ್ಯರು ಸಹ ಕರೆಸಿದ್ದೀವಿ, ಡಾಕ್ಟರ್ ವೆಂಕಟೇಶ್ ರಾಠೋಡ್ ಮತ್ತು ನವೀನ್ ನಂದಪ್ಪನವರು ಅಂತೇಳಿ. ಅವ್ರು ಏನೈತೆ ಮಧುಮೇಹ ಬಗ್ಗೆ ಸಾಕಷ್ಟು ಏನಂತಂದ್ರೆ ನಮ್ಮ ರೋಗಿಗಳಿಗೆ ತಿಳಿ ಹೇಳಿ ಮತ್ತೇನೈತಂದ್ರೆ ಒಂದು ಚಿಕಿತ್ಸೆಯಿಂದ ಏನಂತಂದ್ರೆ ಎಲ್ಲರಿಗೂ ಇದು ಅನುಕೂಲ ಆಗಲಿ. ಗಜೇಂದ್ರಗಡನ ಸುತ್ತಮುತ್ತಲ ನಾಗರಿಕರು ಈ ಡಯಾಬಿಟಿಸ್ ಕ್ಯಾಂಪನ್ನು ಅನುಕೂಲ ತೆಗೆದುಕೊಳ್ಳಬೇಕು ಮತ್ತು ನಮ್ಮ ರೋಟರಿ ಸದಸ್ಯರು ಮತ್ತು ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸೆಕ್ರೆಟರು ಎಲ್ಲರೂ ಸಹ ಇದ್ರಾಗ ಏನೈತೆ ಅಂದರೆ ಉತ್ಸುಕತೆಯಿಂದ ಭಾಗವಹಿಸಿ ನಮ್ಮ ಕ್ಯಾಂಪ್ ಸಕ್ಸಸ್ ಮಾಡಬೇಕು. ಯಾವತ್ತು ನಾವು ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದೀವಿ, ಇದು ಒಂದು ವಿಶೇಷ ಕ್ಯಾಂಪ್ ಅಂತ ಹೇಳ್ಬೋದು. ಆದ್ದರಿಂದ ಗಜೇಂದ್ರಗಡ ನಾಗರಿಕರು ಇದರ ಉಪಯೋಗ ತೆಗೆದುಕೊಳ್ಳಬೇಕಂತ ಹೇಳಿ 2 ಮಾತು. ಧನ್ಯವಾದ. ನ್ಯಾಯವಾದಿ RM ರಾಯಬಾಗಿ, ಲಕ್ಷಣ್ ರಂಗ್ರೇಜಿ, ಗುರುಮೂರ್ತಿ ಕೆಂಚಿ, ಶರಣಬಸವ ಮೆಣಸಿನಕಾಯಿ, ಜಗದೀಶ್ ಕನಕೇರಿ ಪಾಲ್ಗೊಳ್ಳುವರು ಎಂದರು. ಯಾವತ್ತು ರೋಟರಿ ಕ್ಲಬ್ ಗಜೇಂದ್ರಗಡ ಹಾಗೂ ಸರ್ಕಾರಿ ಆಸ್ಪತ್ರೆಯ ಸಂಯುಕ್ತ ಆಸ್ಪತ್ರೆಯಲ್ಲಿ ಮಧುಮೇಹ ಮತ್ತು ಈ ಡಯಾಬಿಟಿಸ್ ಚಿಕಿತ್ಸೆಯ ಒಂದು ಸದುಪಯೋಗವನ್ನು ಸರ್ವ ಗಜೇಂದ್ರಗಡ ನಾಗರಿಕರು ಹಾಗೂ ಹಿರಿಯರು ಇದರ ಸದುಪಯೋಗ ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ. ರೋಟರಿ ಕ್ಲಬ್ ಮತ್ತು ಅದು ರೋಟರಿ ಶಿಕ್ಷಣ ಸಂಸ್ಥೆ ಇದರ ವತಿಯಿಂದ ಎಲ್ಲ ಗಜೇಂದ್ರಗಡದ ನಾಗರಿಕರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಸಾಕಷ್ಟು ರೋಟರಿ ಕ್ಲಬ್ ಸಹಯೋಗದಲ್ಲಿ ಕೆಲಸ ಮಾಡಿದ್ವಿ. ಇದು ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಗಜೇಂದ್ರಗಡದ ನಾಗರಿಕರಿಗೆ ಸದುಪಯೋಗ ಹೋಗಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ರೋಟರಿ ಕ್ಲಬ್ ಗಜೇಂದ್ರಗಡ ಮತ್ತು ಸರ್ಕಾರಿ ಆಸ್ಪತ್ರೆ ಗಜೇಂದ್ರಗಡ ಇವರ ಸಹಯೋಗದೊಂದಿಗೆ ಉಚಿತ ಮಧುಮೇಹ ಅಂದರೆ ಡಯಾಬಿಟಿಸ್ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ಥಳ ಸರ್ಕಾರಿ ಆಸ್ಪತ್ರೆ ಗಜೇಂದ್ರಗಡ. ತಾರೀಕು 28/9/2024 ಶನಿವಾರದಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯೊಳಗೆ ಒಂದು ಉಚಿತ ಮಧುಮೇಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಕಾರಣ ಗಜೇಂದ್ರಗಡದ ಸುತ್ತಮುತ್ತಲಿನ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ನಮ್ಮಲ್ಲಿ ಉಪಸ್ಥಿತರಿರುವ ವೈದ್ಯರು ವೆಂಕಟೇಶ್ ರಾಠೋಡ್ MBBS MD ಗದಗ ಜಿಲ್ಲೆದವರು ಮತ್ತು ಡಾಕ್ಟರ್ ನವೀನ್ ನಂಜಪ್ಪಗೌಡ ಅವರು MBBS MD ಅವರು ಈ ಒಂದು ವೈದ್ಯಾಧಿಕಾರಿಗಳು ಉಪಸ್ಥಿತಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಜೇಂದ್ರಗಡ ಸುತ್ತಮುತ್ತ ಜನರು ಇದರ ಸದುಪಯೋಗ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ರೋಟರಿ ಕ್ಲಬ್ನಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಎಲ್ಲ ಗಜೇಂದ್ರಗಡ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಯಲ್ಲಿ ಈ ಮೂಲಕ ರೋಟರಿ ಕ್ಲಬ್ ಗಜೇಂದ್ರಗಡದಿಂದ ವಿನಂತಿಸ್ಕೊಡ್ತಾ ಇದ್ದೀವಿ. ಏನಂದ್ರೆ ಈಗ ಒಂದು ಸಾಮಾನ್ಯವಾದಂತಹ ಡಿಸೀಸ್ ಈ ಮಧುಮೇಹ, ಡಯಾಬಿಟಿಸ್ ಮತ್ತು BP ಚಿಕಿತ್ಸಾ ಶಿಬಿರವನ್ನು ನಾವು ಗಜೇಂದ್ರಗಡದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಾಂಕ 28/9/2024 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಉಚಿತ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಎಲ್ಲ ಜನರು ಇದರ ಸದುಪಯೋಗ ಪಡ್ಕೋಬೇಕು. ಡಯಾಬಿಟಿಸನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಅದಕ್ಕೆ ಏನು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಸಿದ್ಧ ವೈದ್ಯರಾದಂತಹ ಜಿಲ್ಲಾ ಸಮೀಕ್ಷಣಾಧಿಕಾರಿಗಳಾದಂತಹ ವೆಂಕಟೇಶ್ ರಾಠೋಡ್ ಮತ್ತು
ಜನರಲ್ ಮೆಡಿಸಿನ್ ಫಿಸಿಷಿಯನ್ ನವೀನ್ ನಂಜಪ್ಪ ಗೌಡರು ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಎಲ್ಲ ಡಯಾಬಿಟಿಸ್ ಹೊಂದಿರ್ತಕ್ಕಂತಹ ಜನರು ಬಂದು ಇವರನ್ನು ಸಂದರ್ಶಿಸಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಹೋಗಬೇಕು ಅಂತ. ರೋಟರಿ ಕ್ಲಬ್ ಗಜೇಂದ್ರಗಢ ಮತ್ತು ಸರ್ಕಾರಿ ಆಸ್ಪತ್ರೆ ಗಜೇಂದ್ರಗಢ ಇವರ ಸಹಯೋಗದೊಂದಿಗೆ ಉಚಿತ ಮಧುಮೇಹ ಚಿಕಿತ್ಸೆ ಮಾಡಲಾಗ್ತದೆ. ಎಲ್ಲ ಸುತ್ತಲಿನ ಹಳ್ಳಿ ಮಂದಿ ಎಲ್ಲ ಮಂದಿನೂ ಇದು ದುರುಪಯೋಗ ತೋರ್ಬೇಕ, ಸದುಪಯೋಗ ತೋರ್ಬೇಕಂತ ಎಲ್ಲರಿಗೂ ವಿನಂತಿ. ಧನ್ಯವಾದಗಳು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಎಸ್ಎಸ್ ಕಾಲೇಜಿನಲ್ಲಿ ಮತದಾರರ ಸಾಕ್ಷರತಾ ಕ್ಲಬ್ ವತಿಯಿಂದ ಕಾರ್ಯಕ್ರಮ. ಯುವ ಮತದಾರರು ಮತದಾನದ ಅರಿವು ಅವಶ್ಯ. ಐಬಿ ದಂಡಿನ್. ನಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಕ್ಲಬ್ ಸಂಸ್ಥೆಯ ವತಿಯಿಂದ ಉಚಿತ ಮಧುಮೇಹ ಚಿಕಿತ್ಸಾ ಶಿಬಿರ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿ ನ್ಯೂಸ್. ವಂದನೆಗಳು.